Welcome to Insight News Network. ಪಾರ್ಟಿಯ ಹಿರಿಯ ಮುಖಂಡರು ಉಪಾಧ್ಯಕ್ಷರು ಶ್ರೀ ಶಾಂತಲಾ ದಾಮ್ಲೆ ಮೇಡಮ್ ಅವರು ಬಂದಿದ್ದಾರೆ. ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಇಡೀ ಸಿಬಿಐಯನ್ನು ದುರುಪಯೋಗಪಡಿಸಿಕೊಳ್ತಿರುವ ಬಿಜೆಪಿಗೆ ಹೇಳದಿಕ್ಕಾರ, ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸುತ್ತಿರುವ ಬಿಜೆಪಿಗೆ ಹೇಳದಿಕ್ಕಾರ, ದೇಶ ವಿರೋಧಿ ನರೇಂದ್ರ ಮೋದಿಗೆ ಹೇಳದಿಕ್ಕಾರ, ದೇಶದ ನ್ಯಾಯ ವ್ಯವಸ್ಥೆಯನ್ನು ಕೊಲ್ಲುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳದಿಕ್ಕಾರ. ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸೇರ್ಕೊಂಡು ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಬಿಜೆಪಿಯಿಂದ ಮತ್ತು ಅವರು ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ತಮ್ಮ ಹಿಡಿತದಲ್ಲಿ ಹಿಡ್ಕೊಂಡು ವಿರೋಧ ಪಕ್ಷಗಳನ್ನೆಲ್ಲ ಮುಗಿಸಿ ಏಕಚಕ್ರಾಧಿಪತ್ಯವನ್ನು ಮಾಡ್ತಿರ್ತಕ್ಕಂಥದ್ದು ಐಡಿನೆಲ್ಲ ಇಟ್ಕೊಂಡು ಚೀಫ್ ಮಿನಿಸ್ಟ್ರು ನಾಯಕರುಗಳು ವಿರೋಧ ಪಕ್ಷದವನ್ನೆಲ್ಲ ಒಳಗಡೆ ಹಾಕಿ ಬೇಲಬಲ್ ಇದ್ದರೂ ಕೂಡ ಬೇಲ್ ಕೊಡದೆ ಬೇಲ್ ಕೊಟ್ಟ ಮೇಲೂ ಮತ್ತೊಂದು ಕೇಸನ್ನು ಹಾಕ್ತಿರ್ತಕ್ಕಂಥ ಈ ದುರುಪಯೋಗ ಮತ್ತು ಬಾಂಡಲ್ಲಿ ಲಕ್ಷಾಂತರ ಕೋಟಿ ದುಡ್ಡನ್ನು ತಿಂದಿರ್ತಕ್ಕಂಥದ್ದು ಇವೆಲ್ಲವನ್ನು ಸೇರಿಸಿ ಅದನ್ನು ವಿರೋಧ ಮಾಡೋಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಸೇರಿಕೊಂಡಿದ್ದೀವಿ. ಬಹುತೇಕ 15 ಸಂಸ್ಥೆಯ ಮುಖಂಡರುಗಳೆಲ್ಲ ಬಂದಿದ್ದಾರೆ, ನಮ್ಮ ಜೊತೆ ಒಳಗಿದ್ದಾರೆ. ಆಮೇಲೆ ಕಾಂಗ್ರೆಸ್ಸಿನ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಇದೆಲ್ಲವೂ ಸೇರಿಸಿ ದೆಹಲಿಯಲ್ಲಿ ಇವತ್ತಿನ ದಿವಸ ಇಂಡಿಯಾ ಅಲಯನ್ಸು ಪಾರ್ಲಿಮೆಂಟ್ ಮುಂದ್ಗಡೆ ಒಂದು ದೊಡ್ಡ ಧರಣಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಶುರುವಾಗಿರ್ಬೋದು ಅಥವಾ ಆಗ್ತಾ ಇರುತ್ತೆ. ಆ ಹೋರಾಟಕ್ಕೆ ಬೆಂಬಲಕ್ಕೆ ಇವರೆಲ್ಲರೂ ಬಂದಿದ್ದಾರೆ. ಧನ್ಯವಾದ. ಮೋದಿ ಸರ್ಕಾರವರು ಮಾಡತಕ್ಕಂಥ ಅನೈತಿಕ ಮತ್ತು ಅಕ್ರಮ ಮತ್ತು ಕಾನೂನಿನ ವಿರೋಧವಾಗಿ, ಸಂವಿಧಾನ ವಿರೋಧವಾಗಿ ಪ್ರಜಾತಂತ್ರದ ಕೊಲೆಯನ್ನು ಮಾಡ್ತಿರ್ತಕ್ಕಂಥದ್ದು ಇಷ್ಟೇ ಇದೆ. ಈ ಚುನಾವಣೆಯಲ್ಲಿ ನಾವು ಘಟಬಂಧನ್ ಅಂತ ಏನು ಮಾಡಿದ್ದು ಇಂಡಿಯಾ ಅಲಯನ್ಸ್, ಆ ಎಲ್ಲ ಸಂಸ್ಥೆಗಳ ಮತ್ತು ಕೇಜ್ರಿವಾಲ್ ಅವರ ನಾಯಕತ್ವದಲ್ಲಿ ಇನ್ನು ಮಿಕ್ಕ ಪಕ್ಷಗಳ ನಾಯಕರ ಜೊತೆಯಲ್ಲಿ ಸೆಂಡೊಡೆದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಸೋಲುವ ಭೀತಿಯನ್ನು ಕಂಡಂತ ಸರ್ಕಾರ ಆ ವಾಮ ಮಾರ್ಗಗಳನ್ನ ಹಿಡಿದು ಚುನಾವಣೆಯಲ್ಲಿ ಕೇವಲ ಅಭಿವೃದ್ಧಿಯನ್ನು ತೋರಿಸದೆ ಭಾಷಣಗಳಿಂದ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ವಿವಿಧ ಪಕ್ಷಗಳ ಮುಖಂಡರುಗಳೇ ಮತ್ತು ಬಹಳ ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರು ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಮತ್ತು ಹೋರಾಟಗಾರರೇ, ಏನಿವತ್ತು ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಏನು ಚುನಾವಣಾ ಬಾಂಡ್ ಇಡೀ ವಿಶ್ವದಲ್ಲಿ ಕೇಳರಿಯದಂತಹ ಏನು ಚುನಾವಣಾ ಬಾಂಡ್ನ ಮೂಲಕ ಹಗರಣ ಮಾಡಿದ್ರನ್ನ ನಾಚಿಕೆ ಆಗೋದಿರುವ ಬಿಜೆಪಿ ಅವರಿಗೆ ಸುಪ್ರೀಂ ಕೋರ್ಟ್ ಬಾಂಡ್ ಅನ್ನು ನಿಷೇಧ ಮಾಡ್ತಾರೆ. ಎಸ್ಬಿಐಗೆ ಜನ ಪಾಸ ಮಾಡ್ತಾ ಇದೆ. ಒಂದು ಕಥೆ ಪ್ರಕಾರ ಮಾನ್ಯ ನಮ್ಮ ಇಡೀ ರಾಜ್ಯದಲ್ಲಿ ನಾವು ಗೌರವ ಕೊಡುವ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಧರ್ಮಪತ್ನಿ ಆ ನಾಟಕವನ್ನು ನೋಡಿ, ಅವರ ಪಾತ್ರವನ್ನು ನೋಡಿ ಮೋಹಿತರಾದರು ಅನ್ನೋದು ಒಂದು ಸ್ತುತಿ ಇದೆ. ಅಷ್ಟು ದೊಡ್ಡ ಕಲಾವಿದ ಆಗಿದ್ದ, ಅಷ್ಟು ದೊಡ್ಡ ಒಬ್ಬ ಗೃಹಿಣಿಯನ್ನು ಆಕರ್ಷಿಸುವಷ್ಟೇ ಮಹತ್ವಕ್ಕೆ ಸಾಧ್ಯ ಆಯಿತು. ನಾವು ಸುಚಿತ್ರ ಅನ್ನೋ ಒಂದು ಮುಖ್ಯವಾದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಒಂದು ರಂಗಭೂಮಿ ಮಾಡಿದ್ದೀವಿ. ಅದರಂತ ಪಕ್ಷದಲ್ಲಿ ನಮ್ಮ MLA ಎಂತ ಹಿನ್ನೆಲೆಯಿಂದ ಬಂದಿರೋರು ಅಂತ ಗೊತ್ತು. ಅಂತವ್ರಿಗೆ 25 ರಿಂದ 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರೇನು ಕೊಂಡ್ಕೊಳಕ್ಕಾಗಲಿಲ್ಲ. ಜೈಲು ಕಳಿಸ್ತೀವಿ ಅಂದ್ರು, ಜೈಲಿನ ಧಮಕಿಯಿಂದ ಹೆದರ್ಲಿಲ್ಲ. ಜೈಲಿಗೆ ಹಾಕಿದ್ರು. ಸತ್ಯೇಂದರ್ ಜೈನ್ 3 ವರ್ಷದಿಂದ ಸುಮಾರು ಜೈಲಿನಲ್ಲಿದ್ದಾರೆ. ಮನೀಶ್ ಸಿಸೋದಿಯಾ 2 ವರ್ಷದಿಂದ ಜೈಲಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಸುಮಾರು 120 ದಿವಸದಿಂದ ಜೈಲಿದ್ದಾರೆ. ಆದ್ರೇನು ಯಾರು ಬಗ್ಲಿಲ್ಲ. ಮೋದಿ ಅವರು ಅನ್ಕೊಂಡ್ರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲ್ಗೆ ಹಾಕ್ಬಿಟ್ರೆ ಈ ಪಕ್ಷ ಮುಗ್ದೋಯ್ತು. ಜೈಲ್ ಹೋದ್ರೇನು ಈ ಪಕ್ಷ ಮುಗ್ಸಕ್ ಅವ್ರ ಕೈನಲ್ಲಿ ಆಗಲಿಲ್ಲ.
ಸುಮಾರು ಜನ ಮಾತಾಡ್ತಿರುವಾಗ ಬಿಜೆಪಿ ಪ್ರತಿಪಕ್ಷನ ಅಥವಾ ವಿರೋಧ ಪಕ್ಷಗಳನ್ನ ಮುಗ್ಸಕ್ ಪ್ರಯತ್ನ ಮಾಡ್ತಿದೆ. ಅದು ಮುಂಚೆಯಿಂದ ನಡೀತಿದೆ. ಹಸಿರಾಗಿರುವ ಎಲ್ಲರನ್ನ ಗೌರವಾನ್ವಿತರೆ, ಹಾಗೆ ಸಭೆಯಲ್ಲಿ ನಡೆದಿರುವ ಎಲ್ಲ ನನ್ನ ಪ್ರತಿಪತ್ರ ಸ್ನೇಹಿತರೆ, ವಿದೇಶಿಗಳೇ, ಬಂಧುಗಳೇ, ನಿಮ್ಮೆಲ್ಲರಿಗೂ ಜೈ ಭೀಮ್. ಅರವಿಂದ್ ಕೇಜ್ರಿವಾಲ್ ಅವರನ್ನ ವಂದನ ಮಾಡೋದ್ರ ಮೂಲಕ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ನನ್ನಂತ ಹೇಳಿ ಮಾತ್ರ ಅಲ್ಲ, ನನ್ನಂತ ರಣ ಹೇಳಿ ಇನ್ಯಾರು ಇಲ್ಲ. ಅವರು ನೇರವಾಗಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನೈತಿಕವಾದಂತಹ ರಾಜಕಾರಣ ನನ್ನ ಕೈಲಿ ಸಾಧ್ಯ ಇಲ್ಲ, ವೈಚಾರಿಕವಾದಂತಹ ಸಂಘರ್ಷ ನನ್ನ ಕೈಲಿ ಸಾಧ್ಯ ಇಲ್ಲ. ಯಾರು ಘನತೆಯುಕ್ತವಾದಂತಹ ರಾಜಕಾರಣವನ್ನ ಮಾಡ್ತಾರೆ ಅವರನ್ನ ಅಷ್ಟೇ ಘನತೆಯಿಂದ ಎದುರಿಸೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ನಾನೊಬ್ಬ ಅನ್ಪಾಡು, ನಾನು ಎಲ್ಲಿ ಓದಿದ್ದು ನನಗೆ ಗೊತ್ತಿಲ್ಲ, ಎಲ್ಲಿ ಜೀವನ ಮಾಡಿದ್ದು ಗೊತ್ತಿಲ್ಲ. ಹಾಗಾಗಿ ನನ್ನನ್ನ ಇವ್ರನ್ನೆಲ್ಲರನ್ನೂ ಕೂಡ ಗೌರವವಾಗಿ ಎದುರಿಸೋದು ಸಾಧ್ಯ ಆಗಿಲ್ಲ. ಹಾಗಾಗಿ ನಾನು ಬಂಧಿಸಬಲ್ಲೆ ಅನ್ನುವಂತಹ ರಣಹೇಡಿತನವನ್ನ ಈ ದೇಶಕ್ಕೆ ಪ್ರದರ್ಶನ ಮಾಡಿದ್ದಾರೆ. ದೀಪ ಉರಿಯುವಾಗ ಆರೋದಕ್ಕೆ ಮುಂಚೆ ತುಂಬಾ ಜೋರಾಗಿ ಉರಿಯುತ್ತದೆ. ಜೋರಾಗಿ ಉರಿತಾ ಇದೆ ಅಂತಂದ್ರೆ ಅದ್ರ ಅರ್ಥ ಆಯ್ತು ನೆಕ್ಸ್ಟ್ ಆರುತ್ತೆ ಅಂತ. ಆದ್ರೆ ತನ್ನ ಶಕ್ತಿಯ ಮಿತಿಯನ್ನ ಮೀರಿ ಒಂದು 10 ಪಟ್ಟು ಹೆಚ್ಚು ಮಾಡುವಂತಹ ಸಂದರ್ಭಗಳು ಹೇಗಿರ್ತವೆ ಅಂದ್ರೆ, ಸಮುದ್ರ ಬಹಳ ದೊಡ್ಡ ಅಲೆಗಳು ಬರಬೇಕು ಅಂತಂದ್ರೆ ಒಂದೆರಡು ಸ್ಟೆಪ್ ಹಿಂದೆ ಹೋಗಿರ್ಬೇಕು. ಹುಲಿ ಅಥವಾ ಚಿರತೆ ಯಾರ ಮೇಲೆ ಎಗರ್ಬೇಕು ಅಂತಂದ್ರೆ ಒಂದು 4 ಸ್ಟೆಪ್ ಹಿಂದೆ ಹೋಗಿ ನಂತರ ಮುಂದೆ ಬರ್ಬೇಕು. ಈಗ ಆ ರೀತಿಯಾದಂತಹ ಹೆಜ್ಜೆಯನ್ನ ಹಿಂದಿಟ್ಟಂತಹ ಸಂದರ್ಭದಲ್ಲಿ ಈ ಸಮಾಜ ನನ್ನ ಕಣ್ಣು ಕಾಣ್ತಾ ಇದೆ. ಮುಂದೆ ಏನೋ ದೊಡ್ಡ ಒಂದು ಕ್ರಾಂತಿಯನ್ನ ಮಾಡಬಲ್ಲುವಂತಹ ಒಂದು ಸೂಚನೆಯನ್ನ ಕೊಡುವ ನಿಟ್ಟಿನಲ್ಲಿ ಇದು ಹಿಂದಕ್ಕೆ ಹೋಗಿದೆ ಅಂತ ಅನ್ಸುತ್ತೆ. ಮತ್ತೆ ಅಟ್ ದ ಸೇಮ್ ಟೈಮ್ ಅದೇ ಸಂದರ್ಭ ನನಗೆ ಅನ್ಸುತ್ತೆ ಈ ದೇಶದ ಮಿದುಳೇ ಸತ್ತೋಗಿದೆ ಅಂತ. ವರ್ಕ್ ಆಗ್ತಾ ಇಲ್ಲ ಈ ದೇಶದಲ್ಲಿ, ಮಿದುಳುಗಳು ವರ್ಕ್ ಆಗ್ತಾ ಇಲ್ಲ, ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಇಡೀ ದೇಹವನ್ನ ಎಲ್ಲಿ ಬೇಕೋ ಅಲ್ಲಿ ಕಿಲ್ಲಿದ್ರು ಕೂಡ ಅದಕ್ಕೆ ಸರಿಯಾದ ಒಂದು ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಮತ್ತೆ ಈ ದೇಶದ ವಿರೋಧ ಪಕ್ಷಗಳಂತೂ ಅಕ್ಷರಶಃ ಸತ್ತೇ ಹೋಗಿದ್ದಾರೆ. ಯಾರಾದ್ರೂ ಹೇಳ್ಬೋದು ರಾಹುಲ್ ಗಾಂಧಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ, ಆದ್ರೆ ಒನ್ ಮ್ಯಾನ್ ಶೋ ಅಲ್ಲ ಈ ದೇಶದ ರಾಜಕಾರಣ ಅಂತಂದ್ರೆ. ಅವ್ರು ತುಂಬಾ ಚೆನ್ನಾಗಿ ಮಾತಾಡ, ಅದ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಈ ದೇಶದ ಆಗುಹೋಗುಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಿರ್ಬೇಕಾದ್ರೆ ಮೈಸೂರಿನಲ್ಲಿ ನಾನು ಮೈಲಾರಿ ಹೋಟೆಲ್ ಪಲಾವ್ ತಿಂತಾ ಇದ್ದೀನಿ, ನಾನು ತೃಪ್ತಿ ಆಗ್ತಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನನಗೆ ಒಂದು ಪೋಸ್ಟ್ ಹಾಕೋತಾರೆ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ, ಇದಕ್ಕಿಂತ ನಾಚಿಕೆಗೇಡಿನ ರಾಜಕಾರಣ ಈ ದೇಶದಲ್ಲಿ ಯಾರಾದ್ರೂ ಮಾಡ್ಬೇಕಾ? ನಾನು ಒಬ್ಬ ಸಾಮಾನ್ಯ ಅಲ್ಲೆಲ್ಲೋ ಊಟ ಮಾಡ್ತಾ ಇದ್ದೀನಿ ಅಂತ ಪೋಸ್ಟ್ ಹಾಕೊಂಡು ಅದು ಬೇರೆ ಅರ್ಥ. ಈ ರಾಜ್ಯದ ಒಬ್ಬ ಸಿಎಂ, 7 ಕೋಟಿ ಕನ್ನಡಿಗರ ಪ್ರತಿನಿಧಿಸುವಂತ ಒಬ್ಬ ಸಿಎಂ, ಮತ್ತೊಂದು ರಾಜ್ಯದ ಒಬ್ಬ ಸಿಎಂ ಆಗಿದ್ದಂತವ್ರನ್ನ ಹಿಡಿದು ಜೈಲಲ್ಲಿ ಹಾಕಿ ಅವ್ರು ಸಾಯ್ತಾ ಇದ್ದಾರೆ. ಅವ್ರ ಬ್ಲಡ್ ಪ್ರೆಷರ್ ಕಮ್ಮಿ ಆಗ್ತಾ ಇದೆ, ಅವ್ರ ಶುಗರ್ ಲೆವೆಲ್ ಕಮ್ಮಿ ಆಗ್ತಾ ಇದೆ, ಜೀವ ಯಾವಾಗ ಹೋಗೋದಂತ ಗೊತ್ತಿಲ್ಲದ ಸಂದರ್ಭದಲ್ಲಿ ಈ ದೇಶದ ವಿರೋಧ ಪಕ್ಷಗಳು ಮಾತಾಡೋದಿಲ್ಲ. ನಾನು ಮೈಲಾರಿ ಹೋಟ್ಲಲ್ಲಿ ದೋಸೆ ತಿಂತಾ ಇದ್ದೀನಿ, ಪಲಾವ್ ತಿಂತಾ ಇದ್ದೀನಿ ಅಂತ ಹೇಳ್ಕೊಂಡು ಓಡಾಡುವಂತಹ ಸೋಂಬೇರಿ ಸಿದ್ದರಾಮಯ್ಯ ದೇಶದ ಮುಖ್ಯಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದಾರಲ್ಲ. ಸಂದರ್ಭದಲ್ಲಿ ಆ ರಾಜ್ಯದ ಸಂಪೂರ್ಣ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಜನಸಾಮಾನ್ಯರಿಗೆ ಉಚಿತವಾದಂತಹ ಒಂದು ವಿದ್ಯುತ್ ಅನ್ನ ಸರ್ಕಾರಿ ಶಾಲೆಗಳು ಸೋರ್ತಾ ಇದ್ರು. ಮಳೆಗಾಲದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದಂತಹ ಪಾಠ ಮಾಡತಕ್ಕಂತ ವ್ಯವಸ್ಥೆ ಇರಲಿಲ್ಲ. ಹೆಚ್ಚಿನ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸತಕ್ಕಂತ ವ್ಯವಸ್ಥೆಯಲ್ಲಿ ಅದ್ಭುತವಾದಂತಹ ಸರ್ಕಾರಿ ಶಾಲೆಗಳನ್ನ ನಿರ್ಮಿಸಿ ಅಲ್ಲಿ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ಸಿಗತಕ್ಕಂತಹ ಕಂಪ್ಯೂಟರ್ ಶಿಕ್ಷಣ, ಅದೇ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಾಗ ವಿಶ್ವಸಂಸ್ಥೆಯಿಂದ ಅಲ್ಲಿ ಬರ್ತಾರೆ ಸರ್ಕಾರಿ ಶಾಲೆಯನ್ನು ಅಧ್ಯಯನ ಮಾಡುವುದಕ್ಕೆ. ಅದಾಗಿರ್ತದೆ ಅರವಿಂದ ಕೇಜ್ರಿವಾಲ್ ರವರು. ಬಡ ಜನರಿಗೆ ಮೊಹಲ್ಲಾಗಳಲ್ಲಿ ಉಚಿತ ಕ್ಲಿನಿಕ್ ಗಳನ್ನ ಮಾಡಿ ಅವರಿಗೆ ಅದರ ಮುಖಾಂತರ ಅವರಿಗೆ ಚಿಕಿತ್ಸೆಗೆ ಬೇಕಾಗಿ ಅವರ ಔಷಧ ಉಪಚಾರಕ್ಕೆ ಬೇಕಾಗಿ ವ್ಯವಸ್ಥೆ ಮಾಡಿಕೊಟ್ಟಂತವರು ಅರವಿಂದ ಕೇಜ್ರಿವಾಲ್ ರವರು. ಯಾವುದೇ ರೀತಿಯ ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳದೆ ಬಿಜೆಪಿಯವರು ಮಾಡಿದಂತಹ ಭ್ರಷ್ಟಾಚಾರವನ್ನ ಚುನಾವಣಾ ವಿಚಾರವನ್ನಾಗಿ ಮಾಡಿಕೊಂಡು ಕಳೆದ 2 ಬಾರಿ ಕೂಡ ಮುಖ್ಯಮಂತ್ರಿ ಆದಂತಹ ಒಂದು ಸಂದರ್ಭವನ್ನ ಇವತ್ತು ಬಿಜೆಪಿ ಅವರಿಗೆ ಅರಗಿಸಿಕೊಳ್ಳಿಕ್ಕಾಗದೆ ಇವತ್ತಾಗಿರ್ತದೆ ಅವರನ್ನ ಬಂಧಿಸತಕ್ಕಂತಹ ಒಂದು ಕೆಲಸವನ್ನು ಮಾಡಿ, ಇದು ಖಂಡನೀಯ. ಇದನ್ನ ನಾವು ಧಿಕ್ಕರಿಸ್ತೇವೆ ಅಂತ ಹೇಳುವುದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಇಡೀ ರಾಷ್ಟ್ರದಾದ್ಯಂತ ಇಡೀ ವಿಶ್ವವೇ ಕೇಳರಿಯದಂತಹ ಒಂದು ಎಲೆಕ್ಟ್ರಲ್ ಬಾಂಡ್ ನಂತಹ ಒಂದು ಹಗರಣವನ್ನ ಮಾಡಿಕೊಂಡು
ಆ ಬಾಂಡ್ ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಅವರಿಗೆ ಛೀಮಾರಿ ಹಾಕಿದಂತ ಪರಿಸ್ಥಿತಿಯಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಯಾವುದೇ ರೀತಿಯ ತನಿಖೆಯನ್ನು ಮಾಡುವುದಿಲ್ಲ. ಇವತ್ತು ಈ ಇಡಿ ರೈಡ್ ಇರ್ಬೋದು ಅಥವಾ ಐಡಿ ರೈಡ್ ಇರ್ಬೋದು, NIA ಇರ್ಬೋದು ಅಥವಾ ಬೇರೆ ಯಾವುದೇ ತನಿಖಾ ಸಂಸ್ಥೆಗಳು ಇವತ್ತು ಬಿಜೆಪಿಯಲ್ಲಿ ಇರತಕ್ಕಂತಹ ಶಾಸಕರನ್ನ ಮಂತ್ರಿಗಳನ್ನ ಯಾಕೆ ವಿಚಾರಣೆಗೆ ಕೊಡಿಸ್ತಾ ಇಲ್ಲ? ಕೇವಲ ಸೆಕ್ಯುಲರ್ ವಾದಂತಹ ವಿಚಾರಗಳನ್ನು ಮಾತನಾಡುವವರನ್ನ, ಈ ದೇಶದ ಸಮಾಜವಾದವನ್ನು ಮಾತನಾಡುವವರನ್ನ, ಬುದ್ಧನ ವಿಚಾರವನ್ನು ಮಾತನಾಡುವವರನ್ನ, ಬಸವಣ್ಣನ ವಿಚಾರ ಮಾತನಾಡುವವರನ್ನ, ವಿವೇಕಾನಂದರ ವಿಚಾರ, ಮದರ್ ತೆರೇಸಾ, ಟಿಪ್ಪು ಸುಲ್ತಾನ್ ವಿಚಾರವನ್ನು ಆ ವಿಚಾರಧಾರೆಯಲ್ಲಿ ಅನುಷ್ಠಾನಗೊಳಿಸಬೇಕಂತ ಹೇಳುವವರನ್ನ ಇವತ್ತು ಬಂಧನ ಮಾಡತಕ್ಕಂತಹ ಒಂದು ಕ್ರಮ, ಇದೊಂದು ಪ್ರಜಾಪ್ರಭುತ್ವ ಮತ್ತು ನಮ್ಮ ಈ ದೇಶದ ಒಂದು ನಾಗರಿಕತೆಗೆ ಮಾಡಿದಂತಹ ಒಂದು ದೊಡ್ಡ ಅಪಚಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವ ಯಾವ ಚುನಾಯಿತ ಸರ್ಕಾರಗಳಿವೆ ಅವುಗಳನ್ನ ಪದಚ್ಯುತಿಗೊಳಿಸುವುದು ಹೇಗೆ ಎನ್ನುವ ಕಡೆಗೆ ಸರ್ಕಾರದ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಈ ಕೆಲಸವನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ಪಾರ್ಲಿಮೆಂಟ್ ನಲ್ಲಿ ಕೆಲಸ ಮಾಡುವ ಕೂಡ ಈ ಕಡೆಗೆ ಗಮನ ಹರಿಸ್ತಾ ಇದ್ದೆ. ಅನೇಕ ಸಂಸದರನ್ನ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ, ಮೋಸ ಮಾಡಿದ್ದಾರೆ ಅಂತ ಹೇಳಿ, ಮಾಡಬಾರದ ಕಾನೂನು ಬಾಹಿರ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಸ್ವಾಯತ್ತ ಸಂಸ್ಥೆಗಳು ಇಡಿ, CBI ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳು ಅವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ರು. ಈ ವಿಚಾರಣೆಗೆ ಒಳಪಡಿಸುವ ಸಂದರ್ಭದಲ್ಲಿ ಜನರಿಗೆ ನಂಬಿಸುವ ಕೆಲಸ ಏನು ಅಂದ್ರೆ ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ಕೆಲಸವನ್ನ ಮಾಡ್ತಾ ಇದೆ ಅನ್ನುವ ಭಾವನೆ ಜನರಿಗೆ ಬರಬೇಕು. ಆದ್ರೆ ಒಳಗಡೆ ಅದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಅಲ್ಲ, ಸರ್ಕಾರಗಳನ್ನ ಮತ್ತು ವಿರೋಧ ಪಕ್ಷಗಳನ್ನ ಹಣಿಯುವ ಹೋರಾಟವಾಗಿ ಮಾರ್ಪಟ್ಟಿದೆ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿದೆ. ನನಗೆ ಗೊತ್ತಿರೋ ಹಾಗೆ ಕೆಲವು ಸಂಸದರನ್ನ ಏರ್ಪೋರ್ಟ್ ನಲ್ಲಿ ಇಳಿದು 6 ಗಂಟೆ ಕಾಲ ಬಂಧನ ಮಾಡಿ ಏರ್ಪೋರ್ಟಿನ ಒಳಗಡೆ ಅಲ್ಲೇ ತನಿಖೆ ಮಾಡಿ ನೀವು ಅಪರಾಧ ಮಾಡಿದ್ದೀರಿ, ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಬೆದರಿಸಿ ಅವತ್ ಸಂಜೆ ಅವನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗ್ತಾನೆ. ನಾಳೆಯಿಂದ ಅವನ ಮೇಲೆ ಏನು ನೋಟಿಸ್ ಜಾರಿಯಾಗಿತ್ತು, ಕೇಸ್ ಆಗಿತ್ತು, ಅದರ ಬಗ್ಗೆ ಒಂದೂ ದಾಖಲೆಗಳು ಯಾವ ಸಾರ್ವಜನಿಕರ ಗಮನಕ್ಕೆ ಬರೋದಿಲ್ಲ ಬಿಜೆಪಿ ಸೇರಿದ ಮೇಲೆ. ಎಲ್ರಿಗೂ ನಮಸ್ಕಾರ. ಇಂದಿನ ಈ ಬೃಹತ್ ಪ್ರತಿಭಟನಾ ಸಭೆ ಏನಿದೆ, ಯಾಕಾಗಿ ನಡೀತಾ ಇದೆ, ಇದರ ಉದ್ದೇಶ ಏನು, ಮುಂದಿನ ರೂಪುರೇಷೆಗಳು ಏನು ಎಂಬುದರ ಬಗ್ಗೆ ಈವರೆಗೆ ಮಾತನಾಡಿದ ಎಲ್ಲರೂ ತುಂಬಾ ವಿಸ್ತೃತವಾಗಿ ವಿವರಿಸಿದ್ದಾರೆ. ನಾನು ಇದರ ಇನ್ನೊಂದು ಮಗ್ಗಲನ್ನ ತಮ್ಮ ಮುಂದೆ ಇಟ್ಟು ನನ್ನ ಮಾತನ್ನ ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ 10 ವರ್ಷಗಳಲ್ಲಿ ಭಾರತದ ನೋಡಿ, ಇವತ್ತು ದೆಹಲಿಯ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನ ಒಂದು ಸುಳ್ಳು ಕೇಸ್ನಲ್ಲಿ ಬಂಧಿಸಿ ಅವರಿಗೆ ಜಾಮೀನು ಸಿಗದಂತೆ ಮಾಡ್ತಾ ಇರೋದು ಮಾತ್ರ ಅಲ್ಲದೆ ಅವರ ಆರೋಗ್ಯ ಕೂಡ ತುಂಬಾ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿದೆ. ಅಂದ್ರೆ ಒಂದು ಕೇಸ್ನಲ್ಲಿ ಬೈಲ್ ಸಿಕ್ಕಿದಾಗ ಇನ್ನೊಂದು ಏಜೆನ್ಸಿಯನ್ನ ಬಳಸಿಕೊಂಡು ದಮನಕಾರಿ ನೀತಿ ಅನಿಸ್ತಾ ಇದ್ದಾರೆ. ಇದು ಪ್ರಜಾತಂತ್ರ ವಿರೋಧಿ ಆಗಿರುವಂತದ್ದು. ನಾವು ಇವತ್ತು ಒಂದು ಜನರಿಂದ ಆರಿಸಲ್ಪಟ್ಟ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಯನ್ನೇ ಈ ರೀತಿ ಟಾರ್ಗೆಟ್ ಮಾಡ್ತಾ ಇರುವಂತದ್ದು, ಅದನ್ನ ಖಂಡಿಸ್ತೇವೆ. ಮತ್ತು ಇದನ್ನ ಕೇಳ್ತಾ ಇರುವಂತದ್ದು ಯಾರು ಅಂತಂದ್ರೆ ಬಿಜೆಪಿ ಅಂತಂದ್ರೆ ಪರಮಭ್ರಷ್ಟರ ಪಕ್ಷ. ರಫೇಲ್ ಹಗರಣ ಮಾಡಿದಂತಹ, ಅದೇ ರೀತಿ ಚುನಾವಣಾ ಬಾಂಡ್ಗಳ ಅಕ್ರಮ ಮಾಡಿದಂತಹ ಅವರು ಇವತ್ತು ಆರೋಪ ಹೊರಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನ ಖಂಡಿಸ್ತಾ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಆಮ್ ಆದ್ಮಿ ಪಾರ್ಟಿ ಮತ್ತು ಎಲ್ಲಾ ಸಂಘ ಸಂಸ್ಥೆಗಳು ಹಮ್ಮಿಕೊಂಡಂತ ಈ ಒಂದು ಪ್ರತಿಭಟನೆ ನಾವು ಬೆಂಬಲವನ್ನು ಸೂಚಿಸಿದ್ದೇವೆ. ಈ ಒಂದು ಪ್ರತಿಭಟನೆಯ ಮೂಲಕ ಕೇಂದ್ರ ಸರ್ಕಾರಕ್ಕೆ, ಒಕ್ಕೂಟ ಸರ್ಕಾರಕ್ಕೆ ನಾವು ಹೇಳುವಂಥದ್ದು, ತಕ್ಷಣ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಿಡುಗಡೆಗೊಳಿಸಬೇಕು ಮತ್ತು ಅವರದ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕೇರ್ಗಳನ್ನ ಅದು ಸರ್ಕಾರ ತಗೊಳ್ಬೇಕು ಅಂತ ಹೇಳಿ ಇವತ್ತು ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಮೌಲ್ಯಾಧಾರಿತ ರಾಜಕಾರಣ ಸತ್ತೋಗಿದೆ ಭಾರತದಲ್ಲಿ. ಮೋದಿಯವರು ಬಂದ ಮೇಲೆ ಶಾರ್ ಅವರ ಜೊತೆಗೂಡಿ ಒಂದು ರಾಕ್ಷಸ ಪ್ರವೃತ್ತಿಯ ಅಧಿಕಾರವನ್ನು ಮಾಡ್ತಿದ್ದಾರೆ. ಅದು ಯಾವುದೋ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಸಂವಿಧಾನಕ್ಕೆ ಗೌರವ ಇಲ್ಲ, ಕಾನೂನುಗಳಿಗೆ ಗೌರವ ಇಲ್ಲ. RSS ಮತ್ತು ಅವರ ಅನುಯಾಯಿಗಳಿಗೆ ಬೇಕಾದಂತ ರೀತಿ, ಕೋಮುವಾದದ ರೀತಿ, ಧರ್ಮದ ಹೆಸರಿನಲ್ಲಿ ದರೋಡೆ,
ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದರೋಡೆ ಮಾಡಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಮ್ಮದು ಅಂತ ಹೇಳ್ಬಿಟ್ಟು ಭ್ರಷ್ಟಾಚಾರಗಳಲ್ಲದೆ ಇದ್ದರೂ ಕೂಡ ತಮ್ಮ ಅನುಕೂಲ ಸಿಂಧು ರಾಜಕಾರಣಕ್ಕೋಸ್ಕರ ತಮ್ಮ ಎಲ್ಲ ಸಂಸ್ಥೆಗಳನ್ನು ಸರ್ಕಾರ ಸಂಸ್ಥೆ ಉಪಯೋಗಿಸ್ಕೊಂಡು CBI, ED, ಆಮೇಲೆ IT ಇವೆಲ್ಲವನ್ನು ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ BJP-ಯೇತರ ಪಕ್ಷಗಳ ಮುಖ್ಯಮಂತ್ರಿಗಳೆಲ್ಲರನ್ನು ಮುಗಿಸಿದ್ರೆ ಇಡೀ ದೇಶದಲ್ಲಿ ನಾವು ಚಕ್ರಾಧಿಪತ್ಯವನ್ನು ಮಾಡ್ಬೋದನ್ನ ಮಾಡ್ತಿದ್ದಾರೆ. ಇದು ಬಹಳ ದಿವಸ ಉಳಿಯಲ್ಲ, ಅದಕ್ಕೋಸ್ಕರ ದಂಗೆ ಹೇಳಬೇಕಾಗಿದೆ. ಆ ಕಾರಣಕ್ಕೆ ಇದು ಮುಂದಿನ ದಿನದಲ್ಲಿ ಬೇಲ್ ರಿಜೆಕ್ಟ್ ಮಾಡಿದ್ರೆ ನಿಮ್ಮ ಪಾರ್ಟಿ ವತಿಯಿಂದ ಏನ್ ಸ್ಟ್ಯಾಂಡ್ ಇದೆ? ಸರ್, ಇಲ್ಲಿ ಪಾರ್ಟಿ ಬರೋದಿಲ್ಲ, ಕೋರ್ಟ್ ಹೋಗ್ತೀವಿ. ಈಗ ಆ ಬೆಂಚ್ ಇರ್ತಾವಲ್ಲ, ಬೆಂಚ್ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಬೇಲ್ ಕೊಟ್ಟ ಮೇಲೆ CBI ತಿರ್ಗಾ ಅರೆಸ್ಟ್ ಮಾಡಿದ್ರೆ ಆ ಕೋರ್ಟ್ನಿಂದ ಇದನ್ನ ಈ ವ್ಯವಸ್ಥೆನ ನಾವೇನ್ ಮಾಡ್ಬೇಕಾಗಿದೆ. ಮತ್ತೆ ಅದೇ ತರದಲ್ಲಿ ಇನ್ನೊಂದು ಸರಿನೂ ಕೂಡ ಅದೇ ತರ ಮಾಡ್ತಾರೆ. ಒಟ್ಟಿನಲ್ಲಿ ಅವ್ರನ್ನ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಜನಾಂದೋಲನಕ್ಕೆ ಪ್ರಾರಂಭ. ಇವಾಗ ಪಾರ್ಲಿಮೆಂಟ್ ನಲ್ಲಿ ಘಟಬಂಧನ್ ಇಂಡಿಯಾ ಅಲಯನ್ಸ್ ಶುರು ಮಾಡಿದೆ. ನಾವಿಲ್ಲಿ ಕರ್ನಾಟಕದಲ್ಲಿ ಎಲ್ಲಾನು ಸೇರಿಸ್ಕೊಂಡು ಮಾಡ್ತಾ ಇದ್ದೀವಿ. ಯಾವ ಪಕ್ಷ ನಿಮಗೆ ಬೆಂಬಲ? ಪಕ್ಷ ಇರೋದೇ ಒಂದಿಲ್ಲ ನಮಗೆ, ದೊಡ್ಡ ಪಕ್ಷ ಕಾಂಗ್ರೆಸ್. ಹನುಮಂತಯ್ಯನವರು ಬಂದಿದ್ರು ಅವ್ರ ಪ್ರತಿನಿಧಿಯಾಗಿ. ಆಮೇಲೆ ಇದು ಕಮ್ಯುನಿಸ್ಟ್ ಪಾರ್ಟಿ, ಆ ಪಾರ್ಟಿ, ಎಲ್ಲಾ ಪಾರ್ಟಿಗಳು ಬಂದಿದ್ರು. ನೋಡಿ, ಮಹಾಲಕ್ಷ್ಮಿ ಲೇಔಟ್ ಇಲ್ಲಿ ಅವ್ರದ್ದು ಸುಮಾರು ವರ್ಷಗಳಿಂದ ಸತೀಶ್ ಪಕ್ಕ ಹೇಗೋ ಮಾಡಿ ಆಮ್ ಪಕ್ಷನ ಮುಗಿಸ್ಬೇಕು ಅಂತ ಬಿಜೆಪಿ ಸಾಕಷ್ಟು ಇವತ್ತವರೆಗೂ ಸರ್ ಅದು ಅವನ್ನ ಮತ್ತೆ ಹೀನಾಯವಾಗಿ ಸೋಲ್ಸಿರೋ ಒಂದು ಕೋಪದಿಂದ ಆಮ್ ಆದ್ಮಿ ಪಕ್ಷನ ಮುಗ್ಸಕ್ಕೆ ಅವ್ರು ಪ್ರಯತ್ನ ಮಾಡ್ತಿದ್ರು. ಮುಂಚಿತವಾಗಿ ಅವರು ಧಮಕಿ ಹಾಕಕ್ ಪ್ರಯತ್ನ ಮಾಡಿದ್ರು, ಬೆದರ್ಸಕ್ಕೆ ಒಂದು ಪ್ರಯತ್ನ ಮಾಡಿದ್ರು. ಅದು ಅಲ್ಲಿಲ್ಲ. ಆಮೇಲೆ ಅವ್ರನ್ನ ದುಡ್ಡು ಕೊಟ್ಟು ಕೊಂಡ್ಕೊಳೋ ಪ್ರಯತ್ನ ಮಾಡಿದ್ರು. ನಮ್ಮ MLAsಗೆ, ನಮ್ಮ ಕಾರ್ಪೊರೇಟರ್ಸ್ಗೆ ದುಡ್ಡಿನ ಆಸೆ ಪಡಿಸಿ ಕೊಂಡ್ಕೊಳಕ್ ಪ್ರಯತ್ನ ಮಾಡಿದ್ರು. ಅದು ನಡೀಲಿಲ್ಲ. ಜೈಲ್ಗೆ ಹಾಕ್ತಿವಿ ಅಂತ ಧಮಕಿ ಕೊಟ್ಟು ಬೆದರ್ಸ್ಲಿಕ್ಕೆ ನೋಡಿದ್ರು, ಅದಕ್ಕೇನು ಬೆದರ್ಲಿಲ್ಲ. ಅದ ನಂತರ ಒಂದೊಂದೇ ನಮ್ಮ ನಾಯಕರನ್ನ ಜೈಲ್ಗೆ ಹಾಕಕ್ ನೋಡಿದ್ರು. ಜೈಲ್ಗೆ ಹಾಕಿದ್ರೆ ಭಯ ಪಟ್ಕೊಂಡು ಅವರು ಏನೋ ಒಂದು ಕಾಂಪ್ರಮೈಸ್ ಮಾಡಿ ಅವ್ರಿಗೇನು ಬಿಜೆಪಿ ಸೇರಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಮನೀಶ್ ಸಿಸೋದಿಯಾ ಅವ್ರು ಹೇಳಿದ್ರೇನೋ ಅದು ಆಗ್ಲಿಲ್ಲ. ಈ ನಮ್ ನಾಯಕರನ್ನ ಜೈಲ್ಗೆ ಹಾಕಿದ್ರೆ ಪಕ್ಷ ಮುಗಿದೋಗುತ್ತೆ ಅಂತ ಅವ್ರು ತಿಳ್ಕೊಂಡಿದ್ರು. ಆದ್ರೆ ನಾಯಕರು ಜೈಲ್ನಲ್ಲಿ ಇದ್ದಾಗ್ಲೂ ಜನರ ಪ್ರೀತಿ, ಜನರ ವಿಶ್ವಾಸದಿಂದ ಆಮ್ ಆದ್ಮಿ ಪಕ್ಷ ಕೇವಲ ಉಳಿಲಿಲ್ಲ, ಬೆಳೀತಿದೆ. ಆ ಭಯದಿಂದ ಹೀಗೋ ಮಾಡಿ ಆಮ್ ಆದ್ಮಿ ಪಕ್ಷ ಮಾಡ್ತಿರೋ ರಾಜಕೀಯನ ಮುಗಿಸಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಈಗ ಒಂದೇ ಒಂದು ದಾರಿ ಇದೆ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮುಗಿಸ್ಲಿಕ್ಕೆ, ನಿಮ್ ಎಲ್ಲರಿಗೂ ಗೊತ್ತು, ದೇಹದಲ್ಲಿ ಶುಗರ್ 100ರಿಂದ 110 ಅಷ್ಟು ಇರಬೇಕು. ಜಾಸ್ತಿ ಆದ್ರೆ ಹೃದಯದ ತೊಂದರೆ ಆಗುತ್ತೆ. 60ಕ್ಕಿಂತ ಕಮ್ಮಿ ಶುಗರ್ ಬಂದ್ರೆ ಶಾಕ್ ಆಗಿ ಜನ ಸಾಯ್ತಾರೆ. ಜೈಲಿನ ಡಾಕ್ಟರ್ಸ್ ಪ್ರಕಾರ ಒಂದೇ ರಾತ್ರಿ 13 ಸಲಿ ಅರವಿಂದ್ ಕೇಜ್ರಿವಾಲ್ ಅವ್ರ ಶುಗರು 60ಕ್ಕಿಂತ ಕಮ್ಮಿ ಆಯ್ತು. ಅಂದ್ರೆ ಇದು ಒಂದು ಹುನ್ನಾರ. ಇವರು ಮಾಡ್ತಿರೋದು ಒಂದು ಕಾನ್ಸ್ಪಿರಸಿ, ಅರವಿಂದ್ ಕೇಜ್ರಿವಾಲ್ ನ ಸಾಯಿಸಿ ಕಾನ್ಸ್ಪಿರಸಿ. ಆ ಕಾರಣಕ್ಕೆ ಬೇರೆ ಇವತ್ತು ಸೇರಿರೋದು ಆಮ್ ಆದ್ಮಿ ಪಕ್ಷದವ್ರು ಮಾತ್ರ ಅಲ್ಲ, ಇಂಡಿಯಾ ಬ್ಲಾಕಿನ ಬೇರೆ ಪಕ್ಷಗಳು ಮಾತ್ರ ಅಲ್ಲದೆ ಬೇರೆ ಸಂಘಗಳಿಂದ ನಾಯಕರು ಬಂದಿದ್ರು, ಹೋರಾಟಗಾರರು ಬಂದಿದ್ರು. ಸೊ ಇದು ಆಮ್ ಆದ್ಮಿ ಪಕ್ಷದ ಹೋರಾಟ ಅಲ್ಲ, ಜನಸಾಮಾನ್ಯರ ಹೋರಾಟ. ಇವಾಗ ಬೇಲನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಬೇಲ್ ನ್ಯಾಯಾಲಯದಲ್ಲಿ ನ್ಯಾಯ ಸಿಗದೆ ಇದ್ರೆ ಜನರ ಮಧ್ಯ ಹೋಗಿ ಜನರ ನ್ಯಾಯಾಲಯದಲ್ಲಿ ನಾವು ನ್ಯಾಯ ಕೇಳ್ತೀವಿ. ಪೃಥ್ವಿ ರೆಡ್ಡಿ.